ಮಳೆಯಲ್ಲಿ ಸಿಕ್ಕಿಬಿದ್ದ ಮೇಕೆಯ ಕಥೆ. ಅನೇಕ ದಿನಗಳ ಹಿಂದೆ ಹಚ್ಚ ಹಸಿರಿನ ಮರಗಳಿಂದ ಕಂಗೊಳಿಸುತ್ತಿದ್ದ ಒಂದು ದೊಡ್ಡ ಕಾಡಿನಲ್ಲಿ ಪಾರ್ವತಿ ಎಂಬ ಮೇಕೆಯು ತನ್ನ 7 ಮರಿಗಳೊಂದಿಗೆ ಸಂತೋಷದಿಂದ ಜೀವಿಸುತ್ತಿತ್ತು. ಅದರ ಮರಿಗಳೆಲ್ಲವೂ ತುಂಬಾ ಚುರುಕಾಗಿ ತುಂಟತನದಿಂದ ಇರುತ್ತಿದ್ದವು. ಪಾರ್ವತಿಯು ತನ್ನ ಮರಿಗಳನ್ನು ಕಣ್ಣು ತೆರೆದ ಹಾಗೆ ನೋಡಿಕೊಳ್ಳುತ್ತಿದ್ದಳು. ಪ್ರತಿದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಪಾರ್ವತಿಯು ತನ್ನ ಮರಿಗಳನ್ನು ಸುರಕ್ಷಿತವಾದ ಗುಹೆಯಲ್ಲಿ ಬಿಟ್ಟು ಕಾಡಿನಲ್ಲಿ ಮೇವಿಗಾಗಿ ಹೋಗುತ್ತಿದ್ದಳು. ತನ್ನ ಮರಿಗಳಿಗೆ ಹಸಿವಾಗದಂತೆ ನೋಡಿಕೊಳ್ಳುವುದು ಅವಳ ಮುಖ್ಯ ಉದ್ದೇಶವಾಗಿತ್ತು. ಒಂದು ದಿನ ಆಕಾಶವು ಮೇಘಗಳಿಂದ ಆವೃತವಾಗಿ ಗುಡುಗು ಮಿಂಚುಗಳೊಂದಿಗೆ ಭಯಾನಕವಾಗಿ ಕಾಣಿಸಿತು. ಪಾರ್ವತಿಗೆ ಏಕೆ ಗೊತ್ತಿಲ್ಲ, ಮನಸ್ಸಿನಲ್ಲಿ ಏನೋ ಕೆಟ್ಟದಾಗುವ ಸಂಕಟ ಶುರುವಾಯಿತು. ಆದರೂ ಮಕ್ಕಳ ಹಸಿವು ನೀಗಿಸಬೇಕಲ್ಲ ಎಂದು ಹೊರಟಳು. ಪಾರ್ವತಿಯು ತನ್ನ ಮರಿಗಳೊಂದಿಗೆ, ಮರಿಗಳೇ, ಅಮ್ಮ ಈಗ ಮೇವಿಗಾಗಿ ಹೋಗುತ್ತೇನೆ, ನೀವು ಜಾಗರೂಕತೆಯಿಂದ ಈ ಗುಹೆಯಲ್ಲೇ ಇರಿ, ತುಂಟತನ ಮಾಡಬೇಡಿ, ಯಾರು ಕರೆದರೂ ಹೊರಗೆ ಬರಬೇಡಿ, ಗೊತ್ತಾ? ಮರಿಗಳು, ಸರಿ ಅಮ್ಮ, ನಾವು ಜಾಗರೂಕರಾಗಿ ಇರುತ್ತೇವೆ, ಬೇಗ ಬಾ. ಪಾರ್ವತಿಯು ಅವುಗಳಿಗೆ ಮುತ್ತು ಕೊಟ್ಟು ಯಾವುದೇ ಸಂದೇಹವಿಲ್ಲದೆ ಹೊರಟಳು. ಕಾಡಿನೊಳಗೆ ಸ್ವಲ್ಪ ದೂರ ಹೋದ ನಂತರ ಮಳೆಯ ಹನಿಗಳು ಶುರುವಾದವು. ಅದು ಸ್ವಲ್ಪ ಸಮಯದಲ್ಲೇ ದೊಡ್ಡ ಮಳೆಯಾಗಿ ಬದಲಾಯಿತು. ಪಾರ್ವತಿಯು ವೇಗವಾಗಿ ಮೇವು ತಿಂದು ಬೇಗನೆ ಹಿಂತಿರುಗಬೇಕೆಂದುಕೊಂಡಳು. ಆದರೆ ಅಷ್ಟರಲ್ಲಿ ಮಳೆ ಇನ್ನಷ್ಟು ಹೆಚ್ಚಾಯಿತು. ನೋಡುತ್ತಿದ್ದಂತೆಯೇ ಕಾಡಿನಲ್ಲಿದ್ದ ತೊರೆಗಳು, ನದಿಗಳು ಉಕ್ಕಿ ಹರಿಯಲು ಪ್ರಾರಂಭಿಸಿದವು. ಪಾರ್ವತಿಯು ಸಂಪೂರ್ಣವಾಗಿ ಪ್ರವಾಹದಲ್ಲಿ ಸಿಕ್ಕಿಬಿದ್ದಳು. ಅದು ಭಯದಿಂದ ನಡುಗತೊಡಗಿತ್ತು. ಪಾರ್ವತಿಯು, ಅಯ್ಯೋ, ಇದೇನಾಯಿತು? ಈ ಪ್ರವಾಹದಿಂದ ನಾನು ಹೇಗೆ ಹೊರಬರಲಿ? ನನ್ನ ಮರಿಗಳು ನನಗಾಗಿ ಕಾಯುತ್ತಿರುತ್ತವೆ, ಅವು ಭಯಪಡಬಾರದಲ್ಲವೇ? ದೇವರೇ, ನನಗೆ ಸಹಾಯ ಮಾಡು. ಇಷ್ಟರಲ್ಲಿ ಆ ಕಡೆಯಿಂದ ಬೇಟೆಗಾಗಿ ಹೋಗುತ್ತಿದ್ದ ಒಂದು ಕ್ರೂರ ಹುಲಿ, ಸಿಂಹ, ತೋಳ ಆ ಮೇಕೆಯನ್ನು ನೋಡಿದವು. ಅವು 3 ಸೇರಿ ಆ ಮೇಕೆಯನ್ನು ಹಿಡಿದು ತಿನ್ನಬೇಕೆಂದು ಯೋಜನೆ ಹಾಕಿದವು. ಹುಲಿಯು ಗರ್ವದಿಂದ ನಗುತ್ತಾ, ನೋಡು ಸಿಂಹ, ತೋಳ, ಎಷ್ಟು ಒಳ್ಳೆಯ ಮೇವು ಸಿಕ್ಕಿದೆ. ಮಳೆಯಲ್ಲಿ ಸಿಕ್ಕಿಬಿದ್ದು ಪ್ರಾಣಗಳಿಗಾಗಿ ಒದ್ದಾಡುತ್ತಿದೆ. ನಾವು ಅದನ್ನು ಈಗಲೇ ಹಿಡಿದರೆ ಸಾಕಾಗುತ್ತದೆ. ಸಿಂಹವು ಧ್ವನಿ ಸರಿಪಡಿಸಿಕೊಂಡು, ಹೌದು ಹುಲಿರಾಜ, ನೀನು ಹೇಳಿದ್ದು ನಿಜ. ಇಂತಹ ಅವಕಾಶ ಮತ್ತೆ ಸಿಗುವುದಿಲ್ಲ. ಅದು ಈಗ ಅಸಹಾಯಕವಾಗಿದೆ. ನಾವು ಅದನ್ನು ಈಗಲೇ ಕೊಂದು ಹಂಚಿಕೊಳ್ಳೋಣ. ತೋಳವು ದುರಾಸೆಯಿಂದ ನೋಡುತ್ತಾ, ನನಗೂ ತುಂಬಾ ಹಸಿವಾಗಿದೆ. ಅದನ್ನು ನೋಡಿದ ತಕ್ಷಣ ನನ್ನ ಬಾಯಲ್ಲಿ ನೀರೂರುತ್ತಿದೆ. ನಡೀರಿ, ಬೇಗ ಹೋಗೋಣ. 3 ಪ್ರಾಣಿಗಳು ನಿಧಾನವಾಗಿ ಮೇಕೆ ಇದ್ದ ಕಡೆಗೆ ಚಲಿಸತೊಡಗಿದವು. ಪಾರ್ವತಿಯು ಅವುಗಳನ್ನು ನೋಡಿ ಇನ್ನಷ್ಟು ಭಯಪಟ್ಟಳು. ಅದರ ಹೃದಯ ಜೋರಾಗಿ ಬಡಿದುಕೊಂಡಿತು. ಮಕ್ಕಳ ನೆನಪು ಬಂದ ತಕ್ಷಣ ಅದಕ್ಕೆ ಧೈರ್ಯ ಬಂತು. ಪಾರ್ವತಿಯು ತನ್ನೊಳಗೆ ತಾನು, ನಾನು ಭಯಪಡಬಾರದು, ನನ್ನ ಮಕ್ಕಳು ನನಗಾಗಿ ನೋಡುತ್ತಿದ್ದಾರೆ, ಅವರಿಗಾಗಿ ನಾನು ಬದುಕಬೇಕು, ಈ ಅಪಾಯದಿಂದ ಪಾರಾಗಬೇಕು. ಹುಲಿ, ಸಿಂಹ, ತೋಳ ಹತ್ತಿರ ಬಂದವು. ಪಾರ್ವತಿಯು ಪ್ರಾಣಭಯದಿಂದ ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದರೂ ಪ್ರವಾಹದ ನೀರಿನಿಂದ ಕದಲಲು ಸಾಧ್ಯವಾಗಲಿಲ್ಲ. ಹುಲಿಯು ನಗುತ್ತಾ, ಎಲ್ಲಿ ಹೋಗುತ್ತೀಯಾ ಮೇಕೆಯೇ? ನೀನು ನಮ್ಮ ಕೈಯಲ್ಲಿ ಸಿಕ್ಕಿಬಿದ್ದಿದ್ದೀಯಾ? ಇಂದು ನಿನಗೆ ಅಂತಿಮ ದಿನ. ಪಾರ್ವತಿಯು ನಡುಗುತ್ತಲೇ ಧೈರ್ಯ ತಂದುಕೊಂಡು, ಓ ಬಲಶಾಲಿ ಮಹಾರಾಜರೇ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನನಗೆ 7 ಚಿಕ್ಕ ಮಕ್ಕಳಿದ್ದಾರೆ. ಅವರು ನನಗಾಗಿ ಕಾಯುತ್ತಿರುತ್ತಾರೆ. ನಾನು ಇಲ್ಲದಿದ್ದರೆ ಅವರು ಅನಾಥರಾಗುತ್ತಾರೆ. ಸಿಂಹವು ಗೇಲಿ ಮಾಡುತ್ತಾ, ಮಕ್ಕಳೇ, ಅವುಗಳ ವಿಷಯ ನಮಗೇಕೆ? ನಮಗೆ ಹಸಿವಾಗಿದೆ, ನೀನು ನಮ್ಮ ಆಹಾರ. ತೋಳವು, ಹೌದು, ಅವುಗಳ ವಿಷಯ ನಮಗೇಕೆ? ನಾವು ಈಗಲೇ ನಿನ್ನನ್ನು ತಿನ್ನುತ್ತೇವೆ. ಅವುಗಳಿಗೂ ಹಸಿವಾದರೆ ಅವು ಇನ್ನೊಂದು ಮೇವು ನೋಡಿಕೊಳ್ಳುತ್ತವೆ ಬಿಡು. ಪಾರ್ವತಿಯು ಕಣ್ಣೀರಿನಿಂದ, ಅಯ್ಯೋ, ದಯವಿಟ್ಟು ಹೀಗೆ ಹೇಳಬೇಡಿ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಒಂದು ಬಾರಿ ನನ್ನನ್ನು ಬಿಟ್ಟು ಬಿಡಿ, ನಾನು ನಿಮಗೆ ಎಂದೆಂದಿಗೂ ಋಣಿಯಾಗಿರುತ್ತೇನೆ. ಹುಲಿಯು, ಋಣಿಯಾಗಿರುತ್ತೀಯಾ? ಹಾ, ನಾವು ನಿನ್ನನ್ನು ಬಿಟ್ಟು ಬಿಡುವಷ್ಟು ಹುಚ್ಚರಂದುಕೊಂಡಿದ್ದೀಯಾ? ದಂಡಯಾತ್ರೆ ಶುರು. ಹುಲಿ, ಸಿಂಹ, ತೋಳ ಮೇಕೆಯ ಮೇಲೆ ನೆಗೆಯಲು ಸಿದ್ಧವಾದವು. ಪಾರ್ವತಿಗೆ ಇನ್ನೇನು ಮಾಡಬೇಕೆಂದು ತೋಚಲಿಲ್ಲ. ಆಗ ಅದಕ್ಕೆ ಒಂದು ಉಪಾಯ ಹೊಳೆಯಿತು. ಪಾರ್ವತಿಯು ವಿನಯದಿಂದ, ಆದರೆ ಬುದ್ಧಿವಂತಿಕೆಯಿಂದ, ಓ ಮಹಾರಾಜರೇ, ನೀವು ನನ್ನನ್ನು ತಿನ್ನಲು ಸಿದ್ಧರಾಗಿದ್ದೀರಿ ಎಂದು ನನಗೆ ಗೊತ್ತು. ಆದರೆ ನಿಮಗೆ ಒಂದು ವಿಷಯ ತಿಳಿದಿಲ್ಲ. ಸಿಂಹವು ಆಶ್ಚರ್ಯದಿಂದ, ಅದೇನು? ಪಾರ್ವತಿಯು, ನಾನು ನಮ್ಮ ಮೇಕೆ ಜಾತಿಯಲ್ಲಿ ಅತೀ ರುಚಿಕರವಾದ ಮೇಕೆ. ನನ್ನ ಮಾಂಸವು ತುಂಬಾ ಮೃದುವಾಗಿ ಸಿಹಿಯಾಗಿರುತ್ತದೆ. ಆದರೆ ಈ ಮಳೆಯಲ್ಲಿ ನಾನು ನೆನೆದು ಹೋಗಿರುವುದರಿಂದ ನನ್ನ ಮಾಂಸ ಅಷ್ಟು ರುಚಿಕರವಾಗಿರುವುದಿಲ್ಲ. ಒಂದು ವೇಳೆ ನೀವು ನನ್ನನ್ನು ಈಗ ತಿಂದರೆ ನೀವು ನಿಜವಾದ ರುಚಿಯನ್ನು ಕಳೆದುಕೊಳ್ಳುತ್ತೀರಿ. ತೋಳವು ಗಂಟಲಲ್ಲಿ ನೀರು ನುಂಗುತ್ತಾ, ಹಾಗಾದರೆ ಏನು ಮಾಡು ಎನ್ನುತ್ತೀಯಾ? ಪಾರ್ವತಿಯು, ನೀವು ನನಗೆ 1 ಗಂಟೆ ಸಮಯ ಕೊಡಿ. ನಾನು ಈ ಪ್ರವಾಹದಿಂದ ಹೊರಬಂದು ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ನಿಲ್ಲುತ್ತೇನೆ. ಆಗ ನನ್ನ ದೇಹವು ಒಣಗಿ ಮಾಂಸವು ಇನ್ನಷ್ಟು ರುಚಿಕರವಾಗುತ್ತದೆ. ಆಗ ನೀವು ನನ್ನನ್ನು ತಿಂದರೆ ನಿಮಗೆ ಜೀವನದಲ್ಲಿ ಮರೆಯಲಾಗದ ರುಚಿಯನ್ನು ನಾನು ಒದಗಿಸುತ್ತೇನೆ. ಹುಲಿ, ಸಿಂಹ, ತೋಳ ಒಬ್ಬರ ಮುಖ ಒಬ್ಬರು ನೋಡಿಕೊಂಡವು.
ಮೇಕೆಯ ಮಾತುಗಳಲ್ಲಿ ಸತ್ಯವಿದೆಯೇನು ಎನಿಸಿತು ಅವುಗಳಿಗೆ. ಹುಲಿಯು ಮೇಕೆ ಹೇಳಿದ್ದು ನಿಜವಿರಬಹುದು. ನೆನೆದ ಮಾಂಸ ಅಷ್ಟು ರುಚಿಯಾಗಿರುವುದಿಲ್ಲ. ಸಿಂಹವು ಹೌದು, ಹಸಿವಾಗಿದ್ದರೂ ಸರಿ, ನಾವು ಉತ್ತಮವಾದ ರುಚಿಯನ್ನು ಕಳೆದುಕೊಳ್ಳಬಾರದು. ತೋಳವು ಸರಿ ಮೇಕೆಯೇ, ನಿನಗೆ 1 ಗಂಟೆ ಸಮಯ ಕೊಡುತ್ತೇವೆ. ಸರಿಯಾಗಿ 1 ಗಂಟೆಯ ನಂತರ ನೀನು ಇಲ್ಲಿಗೆ ಹಿಂತಿರುಗಬೇಕು. ಒಂದು ವೇಳೆ ನೀನು ಅರದಿದ್ದರೆ ನಾವು ನಿನ್ನನ್ನು ಹಿಂಬಾಲಿಸಿ ಹಿಡಿದು ಬಿಡುತ್ತೇವೆ. ಆಗ ನಿನ್ನ ಮಕ್ಕಳನ್ನು ಬಿಡುವುದಿಲ್ಲ. ಪಾರ್ವತಿಯು ತಲೆಬಾಗಿ, ನೀವು ನನ್ನನ್ನು ನಂಬಿದ್ದಕ್ಕಾಗಿ ಧನ್ಯವಾದಗಳು ಮಹಾರಾಜರೇ. ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ. ನಿಜಕ್ಕೂ ಪಾರ್ವತಿಗೆ ಹಿಂತಿರುಗುವ ಉದ್ದೇಶವಿರಲಿಲ್ಲ. ಅದು ಕೇವಲ ತನ್ನ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಹಾಕಿದ ತಂತ್ರವಾಗಿತ್ತು. ಅದು ನಿಧಾನವಾಗಿ ಪ್ರವಾಹದ ನೀರಿನಿಂದ ಹೊರಬಂದು ವೇಗವಾಗಿ ಓಡಲು ಪ್ರಾರಂಭಿಸಿತು. ಎಲ್ಲಿಯೂ ನಿಲ್ಲದೆ ತನ್ನ ಮರಿಗಳಿದ್ದ ಗುಹೆಯ ಕಡೆಗೆ ಓಡಿತು. ಪಾರ್ವತಿಯು ಓಡುತ್ತಾ ತನ್ನೊಳಗೆ ತಾನು, ಓ ದೇವರೇ, ನನಗೆ ಜೊತೆಯಾಗಿರು, ನನ್ನ ಮಕ್ಕಳ ಹತ್ತಿರ ಸುರಕ್ಷಿತವಾಗಿ ತಲುಪುವಂತೆ ಮಾಡು. ಅದು ಸುಸ್ತಾಗದೆ ಓಡಿತು. ದಾರಿಯಲ್ಲಿ ಅನೇಕ ಅಡೆತಡೆಗಳು ಎದುರಾದರೂ ತನ್ನ ಮಕ್ಕಳ ಮುಖಗಳು ನೆನಪಿಗೆ ಬಂದ ತಕ್ಷಣ ಅದಕ್ಕೆ ಹೊಸ ಶಕ್ತಿ ಬಂತು. ಕೊನೆಗೆ ಅದು ತನ್ನ ಗುಹೆ ಹತ್ತಿರ ತಲುಪಿತು. ಪಾರ್ವತಿಯು ಗುಹೆಯ ಹತ್ತಿರ ತಲುಪಿ ಸುಸ್ತಾಗಿ, ಮರಿಗಳೇ, ಅಮ್ಮ ಬಂದಿದ್ದೇನೆ. ಮರಿಗಳು ತಾಯಿಯ ಧ್ವನಿ ಕೇಳಿ ಸಂತೋಷದಿಂದ ಹೊರಗೆ ಬಂದವು. ಚಿಕ್ಕ ಮರಿಗಳು ಸಂತೋಷದಿಂದ, ಅಮ್ಮ, ನೀವು ಬಂದುಬಿಟ್ಟು, ನಾವು ನಿಮ್ಮ ಬಗ್ಗೆ ತುಂಬಾ ಭಯಪಟ್ಟೆವು. ಮಧ್ಯದ ಮರಿಗಳು, ಅಮ್ಮ, ಹೊರಗೆ ತುಂಬಾ ದೊಡ್ಡ ಮಳೆ ಸುರಿಯುತ್ತಿದೆ, ನೀವು ಹೇಗೆ ಬಂದಿ? ಪಾರ್ವತಿಯು ಅವುಗಳಿಗೆ ಹತ್ತಿರ ತೆಗೆದುಕೊಂಡು, ಹೇಳುತ್ತೇನೆ ಮರಿಗಳೇ, ಹೇಳುತ್ತೇನೆ, ಮೊದಲು ಒಳಗೆ ಬನ್ನಿ, ಇಲ್ಲಿ ನಮಗೆ ಅಪಾಯವಿದೆ. ಎಲ್ಲಾ ಮರಿಗಳು ಗುಹೆಯೊಳಗೆ ಹೋದ ನಂತರ ಪಾರ್ವತಿಯು ನಡೆದಿದ್ದೆಲ್ಲವನ್ನು ವಿವರಿಸಿದಳು. ಹುಲಿ, ಸಿಂಹ, ತೋಳದೊಂದಿಗೆ ತಾನು ಹೇಗೆ ಮಾತನಾಡಿದೆ, ಹೇಗೆ ತಪ್ಪಿಸಿಕೊಂಡೆ ಎಂದು ಹೇಳಿದಳು. ದೊಡ್ಡ ಮೇಕೆಯ ಮರಿ ಆಶ್ಚರ್ಯದಿಂದ, ಅಮ್ಮ, ನೀವು ಎಷ್ಟು ಬುದ್ಧಿವಂತೆಯಾಗಿದ್ದೀರಿ, ಆ ದೊಡ್ಡ ಪ್ರಾಣಿಗಳನ್ನು ಹೇಗೆ ಮೂರ್ಖರನ್ನಾಗಿ ಮಾಡಿದಿರಿ? ಪಾರ್ವತಿಯು, ಹೌದು ಮಗು, ಪ್ರಾಣಾಪಾಯದಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಈಗ ನಾವು ಇಲ್ಲಿ ಇರುವುದು ಸುರಕ್ಷಿತವಲ್ಲ. ಅವು 1 ಗಂಟೆಯ ನಂತರ ಬಂದು ನಾವು ಇಲ್ಲಿ ಇಲ್ಲದಿದ್ದರೆ ಇಲ್ಲಿಗೆ ಬರುತ್ತವೆ. ನಾವು ತಕ್ಷಣ ಈ ಸ್ಥಳವನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗಬೇಕು. ಒಂದು ಮರಿ, ಆದರೆ ಅಮ್ಮ, ಎಲ್ಲಿಗೆ ಹೋಗೋಣ? ನಮಗೆ ಬೇರೆ ಸ್ಥಳ ಗೊತ್ತಿಲ್ಲವಲ್ಲ. ಪಾರ್ವತಿಯು, ನಾನು ಚಿಕ್ಕವಳಾಗಿದ್ದಾಗ ನಮ್ಮ ತಂದೆ ತಾಯಿಗಳೊಂದಿಗೆ ಒಂದು ಸುರಕ್ಷಿತವಾದ ಬೆಟ್ಟದ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ದೊಡ್ಡ ಗುಹೆ ಇದೆ. ಅಲ್ಲಿ ನಮ್ಮನ್ನು ಯಾರೂ ಕಂಡುಹಿಡಿಯಲು ಸಾಧ್ಯವಿಲ್ಲ. ನಾವು ರಾತ್ರೋರಾತ್ರಿ ಅಲ್ಲಿಗೆ ಹೊರಡಬೇಕು. ಕೊನೆಯ ಮರಿಗಳು, ಹಾಗಾದರೆ ಹೋಗೋಣ ಅಮ್ಮ, ನನಗೆ ತುಂಬಾ ಭಯವಾಗುತ್ತಿದೆ. ಪಾರ್ವತಿಯು ತನ್ನ ಎಲ್ಲಾ ಮರಿಗಳನ್ನು ಜಾಗರೂಕತೆಯಿಂದ ನಡೆಸುತ್ತಾ ಕತ್ತಲಿನಲ್ಲಿ ಆ ಬೆಟ್ಟದ ಪ್ರದೇಶದ ಕಡೆಗೆ ಹೊರಟಳು. ಮಳೆ ಕಡಿಮೆಯಾಗಿದ್ದರೂ ಸಣ್ಣ ಹನಿಗಳು ಬೀಳುತ್ತಲೇ ಇದ್ದವು. ಮರಿಗಳು ಸುಸ್ತಾಗಿದ್ದರೂ ತಾಯಿಯ ಧೈರ್ಯ ನೋಡಿ ಮುಂದೆ ಸಾಗಿದವು. ಇಷ್ಟರಲ್ಲಿ ಕಾಡಿನಲ್ಲಿ ಹುಲಿ, ಸಿಂಹ, ತೋಳ ಕಾಯ್ದು ಮೇಕೆ ಬರದಿರುವುದರಿಂದ ಕೋಪದಿಂದ ಪುದಿಯುತ್ತಿದ್ದವು. ಹುಲಿಯು, ಆ ಮೋಸಗಾತಿ ಮೇಕೆ ನಮ್ಮನ್ನು ಮೋಸ ಮಾಡಿದಳು. ನಾವು ಅದಕ್ಕೆ 1 ಗಂಟೆ ಸಮಯ ಕೊಟ್ಟಿದ್ದಕ್ಕಾಗಿ ನಮ್ಮನ್ನೇ ದೂಷಿಸಿಕೊಳ್ಳಬೇಕು. ಸಿಂಹವು, ಹೌದು, ಅದರ ಬುದ್ಧಿವಂತಿಕೆಯನ್ನು ನಾವು ಕಡಿಮೆ ಅಂದಾಜು ಮಾಡಿದವು. ಈಗ ಅದನ್ನು ಹಿಡಿದು ಅದರ ಮಕ್ಕಳನ್ನು ಬಿಡದೆ ತಿಂದು ಬಿಡೋಣ. ತೋಳವು, ನಡೆಯಿರಿ, ಅದು ತಪ್ಪಿಸಿಕೊಂಡಿಲ್ಲ. ಕಾಡಿನಲ್ಲಿ ಎಲ್ಲಿದ್ದರೂ ಸರಿ, ಅದನ್ನು ಹಿಡಿಯೋಣ. 3 ಪ್ರಾಣಿಗಳು ಮೇಕೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಶೋಧನೆ ಮಾಡಿದವು. ಆದರೆ ಪಾರ್ವತಿಯು ತನ್ನ ಮರಿಗಳೊಂದಿಗೆ ಸುರಕ್ಷಿತವಾಗಿ ಬೆಟ್ಟದ ಪ್ರದೇಶಕ್ಕೆ ತಲುಪಿದಳು. ಅಲ್ಲಿ ದೊಡ್ಡ ಗುಹೆಯಲ್ಲಿ ಅವು ವಿಶ್ರಾಂತಿ ಪಡೆದವು. ಪಾರ್ವತಿಯು ಮರಿಗಳನ್ನು ಹತ್ತಿರ ತೆಗೆದುಕೊಂಡು, ಇಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಮರಿಗಳೇ, ಇನ್ನು ಮುಂದೆ ನಾವು ಇಲ್ಲೇ ಇರೋಣ. ನೀವೆಲ್ಲರೂ ಜಾಗರೂಕರಾಗಿ ಇರಬೇಕು. ಮರಿಗಳು, ಅಮ್ಮ, ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಿ, ನಮ್ಮನ್ನು ಕಾಪಾಡಿದಿರಿ. ಆ ದಿನದಿಂದ ಪಾರ್ವತಿಯು ತನ್ನ ಮರಿಗಳೊಂದಿಗೆ ಆ ಹೊಸ ಪ್ರದೇಶದಲ್ಲಿ ಸಂತೋಷದಿಂದ ಜೀವಿಸಿದಳು. ಹುಲಿ, ಸಿಂಹ, ತೋಳ ಎಷ್ಟು ಹುಡುಕಿದರೂ ಮೇಕೆಯನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಕಥೆಯು ನಮಗೆ ಏನು ಕಲಿಸುತ್ತದೆ ಎಂದರೆ, ಕಷ್ಟಕಾಲದಲ್ಲಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಧೈರ್ಯದಿಂದ ವರ್ತಿಸಿದರೆ ಯಾವುದೇ ಅಪಾಯದಿಂದ ಹೊರಬರಬಹುದು. ಅಷ್ಟೇ ಅಲ್ಲ, ನಮ್ಮ ಕುಟುಂಬವನ್ನು ಕಾಪಾಡಲು ನಾವು ಏನಾದರೂ ಮಾಡುತ್ತೇವೆ ಎಂಬುದನ್ನು ಕೂಡ ಈ ಕಥೆಯು ನಮಗೆ ತಿಳಿಸುತ್ತದೆ.